ಇದು ಭಾಗ್ಯ ಫೋನ್ ತರ ಇದೆಯಲ್ಲ. ಅಮ್ಮ ಭಾಗ್ಯ, ನಾನ್ ದೀಕ್ಷಿತ್ರು ಮಾತಾಡ್ತಿರೋದು. ನಿನ್ನ ಹತ್ರ ಮಿತ್ರನ ಹತ್ರ ನಾನು ತುಂಬಾ ಮಾತಾಡ್ಬೇಕು. ನಾನು ಈಗಲೇ ನಿಮ್ಮ ಮನೆಗೆ ಬರ್ತಾ ಇದ್ದೀನಮ್ಮ. ಹಲೋ ಹಲೋ ಹಲೋ. ಅಯ್ಯೋ, ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ಸುತ್ತಪ್ಪ. ನಾನು ಬರ್ತಾ ಇದ್ದೀನಿ ಅನ್ನೋ ವಿಷಯ ನಾನು ಹೇಳಾಯ್ತಲ್ಲ. ಈಗಲೇ ಹೊರಟು ನೇರವಾಗಿ ಅಲ್ಲಿಗೆ ಹೋಗೋಣ. ಈಗ ದೀಕ್ಷಿತ್ರ ಇಲ್ಲಿಗೆ ಬಂದ್ರೆ ನನ್ನ ಬಂಡವಾಳ ಎಲ್ರ ಮುಂದೆ ಬಯಲಾಗೋಗುತ್ತೆ. ನನ್ನ ಬಗ್ಗೆ ಎಲ್ರಿಗೂ ಗೊತ್ತಾಗೋಗುತ್ತೆ. ನಾನೇ ದೀಕ್ಷಿತ್ರನ ಕಿಡ್ನಾಪ್ ಮಾಡಿದ್ದು ಅಂತ ಮಿತ್ರ ಗೊತ್ತಾದ್ರೆ ಮಿತ್ರ 1 ಸೆಕೆಂಡ್ ಕೂಡ ನಾನು ಇಲ್ಲಿರೋಕ್ ಬಿಡಲ್ಲ. ಈಗೇನ್ ಮಾಡ್ಲಿ? ಮನೀಷಾ, ಎಲ್ರೂ ಅಲ್ಲಿದ್ರೆ ಇಲ್ಲೇನ್ ಮಾಡ್ತಿದ್ಯಾ? ಯಾಕಿಷ್ಟು ಗಾಬರಿ ಆಗಿದ್ಯಾ? ಆಂಟಿ, ದೀಕ್ಷಿತ್ರು ಇಲ್ಲಿಗೆ ಬರ್ತಿದ್ದಾರೆ. ಏನು? ದೀಕ್ಷಿತ್ರು ಇಲ್ಲೇ ಬರ್ತಿದಾರಾ? ಆ ವಿಷಯ ನಿಂಗೆ ಗೊತ್ತಾಯ್ತು? ಆಕ್ಚುಲಿ ಏನಾಯ್ತಂದ್ರೆ, ಇದು ಭಾಗ್ಯ ಫೋನ್ ತರ ಇದೆಯಲ್ಲ. ಅಮ್ಮ ಭಾಗ್ಯ, ನಾನು ದೀಕ್ಷಿತ್ರು ಮಾತಾಡ್ತಿರೋದು. ನಿನ್ನ ಹತ್ರ ಮಿತ್ರನ ಹತ್ರ ನಾನು ತುಂಬಾ ಮಾತಾಡ್ಬೇಕು. ನಾನು ಈಗಲೇ ನಿಮ್ಮ ಮನೆಗೆ ಬರ್ತಾ ಇದ್ದೀನಮ್ಮ. ಮನೀಷಾ, ಒಂದ್ ಕೆಲ್ಸ ಮಾಡು, ನಮ್ ರೌಡೀಸ್ ಇದಾರಲ್ಲ ಅವ್ರಿಗೆ ಕಾಲ್ ಮಾಡು. ಓಕೆ ಆಂಟಿ. ಛೇ, ಅವ್ರಿಗೆ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ ಆಂಟಿ. ಅವ್ರಿದ್ದಿದ್ರೆ ಹೇಗಾದ್ರೂ ದೀಕ್ಷಿತ್ರನ ತಡಿತಿದ್ರು. ಮತ್ತೀಗ ಏನ್ ಮಾಡೋದ್ ಮನೀಷಾ? ಮಾಮ್, ಮನೀಷಾ, ನೀವ್ ಇಲ್ಲಿದ್ದೀರಾ? ದೊಡ್ಡಮ್ಮ ನಿಮ್ಮನ್ನ ಕರೀತಿದ್ದಾರೆ, ಬನ್ನಿ. ನಾವ್ ಆಮೇಲೆ ಬರ್ತೀವಿ, ನೀನ್ ಹೋಗು. ದೊಡ್ಡಮ್ಮ ಈಗ್ಲೇ ಬರಕ್ ಹೇಳ್ತಿದ್ದಾರೆ. ನಾವ್ ಎಲ್ಲಿಗೆ ಹೋಗ್ತೀವಿ? ಬರ್ತೀವಿ ಅಂದ್ಲಲ್ಲ, ನೀನ್ ಹೋಗು. ಮನೀಷಾ, ಈಗ್ಲೇ ನಾವೇನಾದ್ರೂ ಮಾಡದೇ ಇದ್ರೆ ಸಿಕ್ಕು ಬೀಳ್ತೀವಿ. ನಮ್ ಬಂಡವಾಳ ಎಲ್ಲ ಬಯಲಾಗತ್ತೆ. ಆಮೇಲೆ ಎಲ್ರ ಮುಂದೆ ಮರೆಯೋದೆ ಹೋಗುತ್ತೆ. ಎಲ್ಲದಕ್ಕಿಂತ ಈ ಮನೆಯಿಂದ ಹೊರಗೆ ಹೋಗ್ಬೇಕು. ನೀವ್ ಹೇಳಿದ್ದು ನಿಜ ಆಂಟಿ. ಈಗ ಏನ್ ಮಾಡೋದು ನನಗೂ ಅರ್ಥ ಆಗ್ತಿಲ್ಲ. ಮನೀಷಾ, ನೀನ್ಯಾಕೆ ಇಲ್ಲಿದ್ಯಾ? ಚಿಕ್ಕಮ್ಮ, ನೀವು ಇಲ್ಲೇ ಇದ್ದೀರಾ? ಎಲ್ಲರೂ ಒಳಗಿದ್ರೆ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ ಮಿತ್ರ, ಜಸ್ಟ್ ಬರ್ತಾ ಇದ್ವಿ. ಸರಿ ಸರಿ, ಬನ್ನಿ. ಯಾ, ದೀಕ್ಷಿತ್ರು ಅಲ್ಲೇ ಇದ್ರೆ ನಾವು ಸಿಕ್ ಬೀಳ್ತೀವಿ. ಅವ್ರ ರೌಡೀಸ್ಗೆ ಕಾಲ್ ಮಾಡು. ಸರಿ ಆಂಟಿ.
ಇರೋ ಹೇಳಿ ಮೇಡಮ್. ಇಲ್ಲಿವರೆಗೂ ಅದು ಎಲ್ಲಿದ್ರೋ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಸಾರಿ ಮೇಡಮ್, ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ. ಸರಿ ಸರಿ, ಕರೆಕ್ಟಾಗಿ ಕೇಳು. ನಮ್ಮನೆ ಗೆಸ್ಟ್ ಹೌಸ್ ಪಕ್ಕ ದೀಕ್ಷಿತ್ರು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾರೆ. ಆದಷ್ಟು ಬೇಗ ಬಂದು ಅವ್ರನ್ನ ಇಲ್ಲಿಂದ ಎಳ್ಕೊಂಡು ಹೋಗಿ ಎಲ್ಲಾದ್ರೂ ಕರೆಕ್ಟಾಗಿ ಕಟ್ ಹಾಕಿ. ಸರಿ ಮೇಡಮ್. ಹೇಯ್ ಬರ. ಹಲೋ ಮೇಡಮ್, ನಾವೀಗ ತಾನು ಇಲ್ಲಿಗೆ ಬಂದ್ವಿ. ಹುಷಾರು, ಆ ದೀಕ್ಷಿತ್ರಿಗೆ ಪ್ರಜ್ಞೆ ಬರೋದ್ರೊಳಗೆ ಎತ್ಕೊಂಡು ಹೋಗಿ. ಹೋಗುವಾಗ ಯಾರ ಕಣ್ಣಿಗೂ ಬೀಳ್ಬಾರ್ದು, ಸರಿನಾ? ಸರಿ ಮೇಡಮ್. ಏಯ್ ಬರ. ಏಯ್, ದೀಕ್ಷಿತ್ರೆಲ್ಲೂ ಕಾಣಿಸ್ತಿಲ್ವಲ್ಲೋ? ಮೇಡಮ್ ಇಲ್ಲೇ ಇರ್ತಾರೆ ಅಂತ ಹೇಳಿಲ್ವೇನಾ? ನಂಗೂ ಅದೇ ಅರ್ಥ ಆಗ್ತಿಲ್ಲ ಕಣೋ. ಒಂದ್ಸರಿ ಫೋನ್ ಮಾಡೋಣ. ಸರಿ ಮಾಡು. ಏಯ್, ಮಾತ್ಗೂ ಫೋನ್ ಮಾಡಿ ನನಗೆ ಟೆನ್ಷನ್ ಕೊಡ್ಬೇಡಿ. ದೀಕ್ಷಿತ್ರನ್ನ ಸೈಲೆಂಟಾಗಿ ಎತ್ಕೊಂಡು ಹೋಗಿ. ಮೇಡಮ್, ಕರ್ಕೊಂಡೋಗೋದಕ್ಕೆ ದೀಕ್ಷಿತ್ರು ಇಲ್ಲಿ ಇರ್ಬೇಕಲ್ವಾ? ಏನ್ ಹೇಳ್ತಿದ್ಯೋ? ದೀಕ್ಷಿತ್ರ ಇಲ್ಲ ಅಂದ್ರೆ ಏನರ್ಥ? ನಿಜ ಮೇಡಮ್, ಬೇಕಿದ್ರೆ ನೀವೇ ಬಂದು ನೋಡಿ. ಏಯ್, ಏನಾಯ್ತು ಮನೀಷಾ? ಮನೆ ಹಿಂದೆ ದೀಕ್ಷಿತ್ರ ಇಲ್ವಂತೆ ಆಂಟಿ. ಕತ್ತೆ ಮುಗೀತು, ಬಾ ಹೋಗ್ ನೋಡೋಣ ಬಾ. ಹಾ, ಮೇಡಮ್, ಎಲ್ಲೂ ದೀಕ್ಷಿತರು ಕಾಣಿಸ್ತಾನಿಲ್ಲ ಮೇಡಮ್. ಅವರು ನಾವೇ ಅಲ್ಲಿ ಮಲಗಿಸಿದ್ದಲ್ವಾ, ಎಲ್ಲಿಗೆ ಹೋಗಿರ್ಬೋದು? ಬಹುಶಃ ದೀಕ್ಷಿತರಿಗೆ ಪ್ರಜ್ಞೆ ಬಂದಿರ್ಬೋದಾ? ಪ್ರಜ್ಞೆ ಬಂದಿದ್ರೆ ಡೈರೆಕ್ಟ್ ಆಗಿ ಒಳಗೆ ಬರ್ತಿದ್ರಲ್ವಾ ಆಂಟಿ? ತಮಗ್ ಗೊತ್ತಿರೋ ನಿಜಾನೆಲ್ಲ ಒಳಗಡೆ ಬಂದು ಹೇಳ್ತಿದ್ರಲ್ವಾ? ಹಾಗಾದ್ರೆ ದೀಕ್ಷಿತ್ರಿ ಎಲ್ಲಿ ಹೋಗಿರ್ಬೋದು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಮನೀಷಾ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ನ್ಯಾಕ್ಸ್ ತಗೊಂಡ್ರಾ? ಮನೀಷಾ ಕಾಣ್ತಿಲ್ವಲ್ಲ? ಪದೇ ಪದೇ ಎಲ್ಗೋ ಹೋಗಿ ಬರ್ತಿದ್ದಾಳೆ. ಯಾರಿಗೂ ಗೊತ್ತಾಗ್ದೆ ಕುಟ್ಕುಟ್ಟಾಗಿ ಏನೋ ಮಾಡ್ತಿದ್ದಾಳೆ. ಏನಿರ್ಬೋದು? ನಾನು ಈಗಲೇ ಬರ್ತೀನಿ. ಏಯ್, ಎಲ್ ಬಿದ್ದಿದ್ದೀರೋ? ನೀವು ಲೇಟ್ ಮಾಡಿದ್ರೆ ದೀಕ್ಷಿತ್ರಿಗೆ ಪ್ರಜ್ಞೆ ಬರುತ್ತೆ. ನೀವು ಬರೋವರೆಗೂ ಹಾಗೆ ಇರ್ತಾರ ಇಲ್ವಾ ಅಂತ ಡೌಟ್ ಬರ್ತಿದೆ. ಡೈರೆಕ್ಟ್ ಆಗಿ ಮನೆ ಹಿಂದೆ ಹೋಗಿ. ದೀಕ್ಷಿತ್ರು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ಅರ್ಥ ಆಯ್ತಾ? ಬೇಗ ಬಂದು ಅವರು ನಿನ್ನಿಂದ ಕರ್ಕೊಂಡು ಹೋಗು. ಅಂದ್ರೆ ದೀಕ್ಷಿತ್ರು ಇಲ್ಲಿಗೆ ಬಂದಿದ್ರಾ? ಮನೀಷಾ ಮತ್ತೆ ಅವ್ರಿಗೇನೋ ಮಾಡಿದಳ? ಅಯ್ಯೋ ದೀಕ್ಷಿತ್ರೆ, ದೀಕ್ಷಿತ್ರೆ, ದೀಕ್ಷಿತ್ರೆ ಎದ್ದೇಳಿ. ಹಲೋ ಭಾಗ್ಯ ಅವರೇ. ಹಲೋ ದಾಮೋದರ್ ಅವರೇ. ದೀಕ್ಷಿತ್ರಿಗೆ ಪ್ರಜ್ಞೆ ಬರೋ ತನಕ ಮನೀಷನ ತಡೆಯೋಕ್ಕಾಗಲ್ಲ. ಈ ಮನೆಯವ್ರಿಗೆ ನಿಜ ಗೊತ್ತಾಗಲ್ಲ. ಭಗವಂತ,
ದೀಕ್ಷಿತ್ರಿಗೆ ಬೇಗ ಪ್ರಜ್ಞೆ ಬರೋ ಹಾಗೆ ಮಾಡಪ್ಪ. ಮೇಡಮ್, ಎಲ್ಲೂ ದೀಕ್ಷಿತರು ಕಾಣಿಸ್ತಿಲ್ಲ ಮೇಡಮ್. ಅಲ್ಲ, ದೀಕ್ಷಿತರಿಗೆ ಏನಾಯ್ತು? ಎಲ್ಲ ಹೋಗಿರ್ಬೋದು. ಒಂದ್ ವೇಳೆ ಅವ್ರ ಮನೆಗ್ ಮತ್ತೆ ಬಂದ್ರೆ, ಅರವಿಂದ್ ಅಕ್ಕ ಹತ್ರ ಬಂದು ನಿಜ ಎಲ್ಲ ಹೇಳ್ಬಿಟ್ರೆ, ನನ್ಗೆ ಮನೇಲಿರೋ ಅರ್ಹತೆ ಇಲ್ಲ ಅಂತ ಮನೆಯಿಂದ ಹೊರಗೆ ಹಾಕ್ತಾಳೆ. ಆಮೇಲೆ ನಾನ್ ದ್ರೋಹಿ ಅಂತ ಪಟ್ಟ ಕಟ್ತಾಳೆ. ಏನ್ ಮಾಡೋದು? ಮನಿಷಾ, ಆ ದೀಕ್ಷಿತರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಡೋಂಟ್ ವರಿ ಆಂಟಿ. ಈ ಪೆನ್ ಡ್ರೈವ್ ಅಲ್ಲಿ ಈ ಮನೆ CCTV ಕ್ಯಾಮ್ರಾ ಫುಟೇಜ್ ಇದೆ. ಇದನ್ನ ನೋಡಿದ್ರೆ ದೀಕ್ಷಿತ್ರಿಗೆ ಏನಾಯ್ತು ಅಂತ ನಮಗೆ ಗೊತ್ತಾಗುತ್ತೆ. ನಂಗೆ ಈ ಐಡಿಯಾ ಬರ್ಲಿಲ್ವಲ್ಲ. ಸರಿ ಸರಿ, ಬೇಗ ಲ್ಯಾಪ್ಟಾಪ್ ಆನ್ ಮಾಡು. ನನ್ಗೆ ಮೊದ್ಲಿಂದಾನೇ ಡೌಟ್ ಇತ್ತು ಮನೀಷಾ, ದೀಕ್ಷಿತರು ಮಾಯ ಆಗಿರೋದ್ರ ಹಿಂದೆ ಭಾಗಿನ್ ಕೈವಾಡ ಇದ್ದೇ ಇರುತ್ತೆ ಅಂತ. ನೋಡು, ಈಗ ಪ್ರೂವ್ ಆಯ್ತು. ಆದ್ರೀಗ ದೀಕ್ಷಿತ್ರನ್ನ ನಾವೇ ಹೊಡ್ಸಿದ್ದು, ನಾವೇ ಮಲಗಿಸಿದ್ದು ಅಂತ ಇದೆಲ್ಲ ಭಾಗ್ಯ ನೋಡಿದಾಳೇನೋ ಅಂತ ಡೌಟ್ ಆಗ್ತಿದೆ ಆಂಟಿ. ಆ ಥರ ಡೌಟು ನಿಂಗ್ಯಾಕ್ ಬಂತು ಮನೀಷಾ? ಅದಕ್ಕಿಂತ ಮುಂಚೆ ನನ್ಗೆ ಇನ್ನೊಂದು ಡೌಟ್ ಇದೆ ಆಂಟಿ. ಏನದು? ಭಾಗ್ಯ ದೀಕ್ಷಿತ್ರ ಬಗ್ಗೆ ಅರವಿಂದ ಆಂಟಿಗ್ ಯಾಕೆ ಹೇಳಲಿಲ್ಲ? ನಮ್ಮನೆ ಹತ್ರನೇ ದೀಕ್ಷಿತ್ರು ಪ್ರಜ್ಞೆ ಇಲ್ದೆ ಯಾಕೆ ಬಿದ್ದಿದ್ರು ಅಂತ ಆ ಅನುಮಾನ ಭಾಗ್ಯಂಗ್ ಯಾಕೆ ಬಂದಿರಲ್ಲ? ಖಂಡಿತ ಬಂದಿರತ್ತೆ. ಸೊ ಆ ಅನುಮಾನ ಬಂದ್ರು ದೀಕ್ಷಿತ್ರ ಬಗ್ಗೆ ಯಾರಿಗೂ ಹೇಳಿಲ್ಲ ಅಂದ್ರೆ ಎಲ್ಲ ವಿಷಯನೂ ಭಾಗ್ಯಂಗ್ ಗೊತ್ತು. ಹೌದು ಮನೀಷಾ, ನೀನ್ ಹೇಳಿದ್ದು ಕರೆಕ್ಟೇ. ಹಾಗಿದ್ಮೇಲೆ ಯಾಕೆ ಯಾರಿಗೂ ಹೇಳಲಿಲ್ಲ ಅವಳು? ಮನೀಷಾ, ಖಂಡಿತ ದೀಕ್ಷಿತ್ರಿಗೆ ನೀನೇ ಏನೋ ಮಾಡಿದ್ಯಾ. ಆ ವಿಷಯದಲ್ಲಿ ನನ್ಗೆ ಯಾವ ಅನುಮಾನನೂ ಇಲ್ಲ. ಆದ್ರೆ ಈ ವಿಷಯನ ನಾನು ಯಾರಿಗೆ ಹೇಳಿದ್ರು ಅದನ್ನ ಈಗ ಯಾರೋ ಒಂಚೂರು ನಂಬಲ್ಲ, ಸುಳ್ಳು ಅಂತಾನೆ ಹೇಳ್ತಾರೆ. ಪ್ರೂಫ್ ಇಲ್ದೆ ಯಾರು ಏನು ನಂಬಲ್ಲ. ಅದಕ್ಕೆ ದೀಕ್ಷಿತ್ರನ ಈಗೊಂದು ಸೇಫ್ ಪ್ಲೇಸಲ್ಲಿ ಇಡೋಕೆ ಏರ್ಪಾಟ್ ಮಾಡಿದ್ದೀನಿ. ಏನಾದ್ರೂ ಇರ್ಲಿ, ದೀಕ್ಷಿತ್ರಿವಾಗ ಭಾಗ್ಯ ಕಂಟ್ರೋಲಲ್ಲೇ ಇದ್ದಾರೆ. ಯಾವ ಕ್ಷಣ ಆದ್ರೂ ಅವ್ರು ಹೊರಗಡೆ ಬರಬಹುದು. ನಮ್ ಗುಟ್ಟು ಎಲ್ಲರ ಮುಂದೆ ಬಯಲಾಗ್ಬೋದು. ಹಾಗೇನಾದ್ರೂ ಆದ್ರೆ ಈ ನಂದನ್ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನಮ್ಮಿಬ್ಬರ ಹೆಸರು ಪಕ್ಕದಲ್ಲಿ ಮೋಸ ಮಾಡೋರು, ಚೀಟಿಂಗ್ ವಿಮೆನ್ ಅಂತ ಪುಸ್ತಕ ಕೂಡ ಪ್ರಿಂಟ್ ಮಾಡ್ತಾರೆ. ಮನೀಷಾ, ನೀನ್ ಮಾಡ್ತಿರೋ ಅನ್ಯಾಯ, ದ್ರೋಹ ಹೊರಗಡೆ ಬರೋಕೆ ತುಂಬಾ ದಿನಗಳಿಲ್ಲ. ಒಂದು ಸಲ ದೀಕ್ಷಿತ್ರಿಗೆ ಪ್ರಜ್ಞೆ ಬಂದ್ರೆ ನಿನ್ನ ನಾಟಕನ ಎಲ್ರ ಮುಂದೆ ಬಯಲ್ ಮಾಡ್ತೀನಿ. ನೀನು ಮತ್ತೆ ಇನ್ಯಾವತ್ತೂ ನಂದನ್ ಫ್ಯಾಮಿಲಿಗೆ ಕಾಲಿಡೋಕಾಗ್ದಿರೋ ಹಾಗೆ ಮಾಡ್ತೀನಿ. ನಮ್ಗ ಆ ಥರ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ಮೊದಲು ದೀಕ್ಷಿತ್ರು ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕು. ಅವರಿರೋ ಜಾಗ ಗೊತ್ತಾಗ್ಬೇಕು ಅಂದ್ರೆ ಆ ವಿಡಿಯೋದಲ್ಲಿರೋರನ್ನ ನಾವು ಹಿಡಿಬೇಕು.
ಏನ್ ಮಿತ್ರ ಇಲ್ಲಿ ಬಂದೆ? ಯಾಕೆ ನಾನು ಇಲ್ಲಿಗೆ ಬರಬಾರ್ದಿತ್ತಾ? ಅಯ್ಯೋ ಹಾಗೇನೂ ಇಲ್ಲ ಮಿತ್ರ, ಸಡನ್ ಆಗಿ ಬಂದ್ಯಲ್ಲ, ಏನಾದರೂ ಸ್ಪೆಷಲ್ ನ್ಯೂಸ್ ಏನಾದರೂ ತಂದಿದ್ಯೇನೋ ಅಂತ ಅನ್ಕೊಂಡೆ, ಅಷ್ಟೇ ಅಲ್ವಾ ಆಂಟಿ? ಅಂದ್ರೆ ಏನರ್ಥ? ಏನಾದ್ರೂ ಸ್ಪೆಷಲ್ ಇದ್ರೆ ಮಾತ್ರ ನಿನ್ ಜೊತೆ ಮಾತಾಡಕ್ ಬರ್ಬೇಕಾ? ಹಾಗೇನಿಲ್ಲ. ಹೌದು, ವಿಷಯ ಏನೋ ಹೇಳು. ಏನಿಲ್ಲ ಮನೀಷಾ, ನಾಳೆ ಕ್ವಾರಿಗೆ ಹೋಗ್ಬೇಕು, ಅಲ್ಲಿ ಕೆಲಸ ಹೇಗೆ ನಡೀತಿದೆ ಅಂತ ನೋಡ್ಬೇಕು. ನಾಳೆ ಬೆಳಗ್ಗೆ ಬೇಗ ರೆಡಿ ಇರು ಅಂತ ಹೇಳಕ್ ಬಂದೆ. ಅಷ್ಟೇನಾ? ಹೋಗೋಣ ಮಿತ್ರ. ಓಕೆ ಮನೀಷಾ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಚಿಕ್ಕಮ್ಮ. ಗುಡ್ ನೈಟ್. ಓ ಮೈ ಗಾಡ್ ಆಂಟಿ, ಕರೆಕ್ಟ್ ಟೈಮ್ಗೆ ಸೇವ್ ಮಾಡಿದ್ರಿ. ಇಟ್ಸ್ ಓಕೆ. ಆದ್ರೆ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಮೊದಲು ನಾವು ಭಾಗ್ಯ ಈ ಮನೇಲಿ ಕೆಟ್ಟೋಳು ಅಂತ ಪ್ರೂವ್ ಮಾಡಬೇಕು. ಭಾಗ್ಯ ಬ್ಯಾಡ್ ಆದ್ರೇನೆ ನಾಳೆ ಅವಳು ಏನ್ ಮಾತಾಡಿದ್ರು ಮನೆಯವ್ರು ಯಾರು ನಂಬಲ್ಲ. ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಿದೀನಿ. ಮಿತ್ರಂಗೇನಾದ್ರೂ ಅಪಾಯ ಆಗ್ಬೇಕು. ಆ ಅಪಾಯ ಭಾಗ್ಯ ಜಾತಕದಿಂದಾನೇ ಆಯ್ತು ಅಂತ ನ್ಯೂಸ್ ಮಾಡ್ಬೇಕು. ಕರೆಕ್ಟಾಗಿ ಹೇಳಿದ್ರಿ ಆಂಟಿ. ನಾಳೆ ನಾವು ಹೋಗೋ ಲೊಕೇಶನ್ ಅಲ್ಲಿ ಮಿತ್ರಾಗೇನಾದ್ರೂ ಚಿಕ್ಕ ಪ್ರಾಬ್ಲಮ್ ಆಗೋ ತರ ಮಾಡಿದ್ರೆ ಅದು ಭಾಗ್ಯದಿಂದನೇ ಆಯ್ತು ಅಂತ ಎಲ್ರನ್ನೂ ನಂಬಿಸ್ತೀನಿ. ದಟ್ಸ್ ಗುಡ್. ಓಕೆ ಆಂಟಿ, ಗುಡ್ ನೈಟ್. ಗುಡ್ ನೈಟ್ ಮನೀಷಾ. ಮನೀಷಾ, ಹೇಗಾದ್ರೂ ಪ್ರಾಬ್ಲಮ್ ಸ್ವಲ್ಪ ದೊಡ್ಡದಾಯ್ತು ಅಂತ ಅನ್ಕೋ. ನಮ್ಗೆ ಭಾಗ್ಯ ದೂರ ಆಗೋದಲ್ಲ, ನನ್ಗೆ ನನ್ ಮಗನ್ಗೆ ಲೈನ್ ಕ್ಲಿಯರ್ ಆದಂಗಾಗತ್ತೆ. ಈ ಮನೆಗೆ ನನ್ ಮಗ ವಾರಸ್ದಾರ ಆಗೋಕ್ಕೆ ಯಾವ ತರ ಅಡ್ಡಿನೂ ಇರಲ್ಲ. ನೀನ್ ಮಾಡೋ ಪ್ರಾಬ್ಲಮ್ನ ಹುಷಾರಾಗಿ ಮಾಡು. ಆಕಾಶ್, ಏನಿದು? ಡೈರೆಕ್ಟ್ ಆಗಿ ಮನೆಗ್ ಬಂದ್ರೆ ಹೇಗೆ? ಮತ್ತಿನ್ನೇನ್ ಮಾಡ್ಲಿ ನಾನು? ಶಾಪಿಂಗ್ ಕರೆದ್ರೂ ಬರಲ್ಲ, ಸಿನಿಮಾಗ್ ಬಾ ಅಂದ್ರೂ ಬರಲ್ಲ, ಔಟಿಂಗ್ ಅಂದ ತಕ್ಷಣ ಸಡನ್ ಆಗಿ ನೋ ಅನ್ಬಿಡ್ತೀಯ. ಇನ್ ನೀನು ನೋಡೋದ್ ಹೇಗೆ, ಮೀಟ್ ಆಗೋದ್ ಹೇಗೆ? ನೋಡಕ್ಕೆ, ಮೀಟ್ ಮಾಡಕ್ಕೆ ಬೇರೆ ಏನಾದ್ರೂ ದಾರಿ ಹುಡ್ಕು. ಅದನ್ ಬಿಟ್ಟು ಡೈರೆಕ್ಟ್ ಆಗಿ ಮನೆಗ್ ಮಾತ್ರ ಬರ್ಬೇಡ. ಯಾರಾದ್ರೂ ನೋಡಿದ್ರೆ ನಾನು ಅವ್ರಿಗೆ ಏನು ಉತ್ತರ ಕೊಡ್ಲಿ? ಯಾರಾದ್ರೂ ಕೇಳಿದ್ರೆ ನಾನು ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ? ಕೇಳಿದ್ರೆ ಹೇಳು, ನಾನು ನನ್ನ ಮದ್ವೆ ಆಗೋ ಹುಡುಗನ್ ಜೊತೆ ಮಾತಾಡ್ತಾ ಇದ್ದೀನಿ, ನನ್ನ ಬಾವಿ ಗಂಡನ ಜೊತೆ ಎಷ್ಟ್ ಜನ ಮಕ್ಳು ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ. ಆಕಾಶ್, ಯಾವಾಗ್ಲೂ ಇದೆ. ಯಾವಾಗ ನೋಡಿದ್ರು ಮದ್ವೆ, ಮಕ್ಳು ಇದೇ ಆಗೋಯ್ತು ನಿಂದು. ಏನೇನೋ ಮಾತಾಡ್ತೀಯ. ನಿನ್ನತ್ರ ಅಲ್ದೆ ಇನ್ಯಾರ ಹತ್ರ ಮಾತಾಡ್ಲಿ ಬಂಗಾರ? ಬೇಡ ಅಂದ್ರೆ ಹೇಳು, ಇನ್ಯಾನಾದ್ರೂ ನೋಡ್ಕೊಂಡು ಅವ್ರ ಹತ್ರನೇ ಮಾತಾಡ್ತೀನಿ. ಇನ್ನೊಬ್ರ ಕಡೆ ತಿರುಗ್ ನೋಡಿದ್ರೆ ನಿನ್ ಕಣ್ ಕಿತ್ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಅಬ್ಬೋ, ಕೋಪ ಬಂತ? ಮತ್ ಬರಲ್ವಾ? ಕೋಪದಲ್ಲೂ ಕೂಡ ನೀನ್ ಸಖತ್ ಕ್ಯೂಟ್ ಆಗಿದ್ಯಾ. ಸರಿ ಆಯ್ತು, ಈಗ ಮುದ್ ಮಾಡಿದ್ ಸಾಕು. ಮೊದ್ಲು ನೀನ್ ಹೊರಡ್ತೀಯಾ? ಹೋಗ್ಲೇಬೇಕಾ? ಹೋಗ್ಲೇಬೇಕಂದ್ರೆ ಹೋಗ್ಲೇಬೇಕು. ಇಲ್ಲಿ ನಮ್ಮನ್ ಯಾರಾದ್ರೂ ನೋಡಿದ್ರೆ ನೀನ್ ತಪ್ಪು ಮಾಡ್ತಿದ್ಯಾ, ತಪ್ಪು ದಾರಿ ಕಾಲಿಡ್ತಿದ್ಯಾ ಅಂತ ದೊಡ್ಡ ರಂಪಾಟ ಮಾಡ್ಬಿಡ್ತಾರೆ. ಹೋಗು ಆಕಾಶ್, ಪ್ಲೀಸ್. ಸರಿ, ಈಗ ಹೋಗ್ತಿದ್ದೀನಿ, ಆದ್ರೆ ನಾಳೆ ಮತ್ತೆ ರಾತ್ರಿ ಬರ್ತೀನಿ. ಬಂದ್ರೆ ಸಾಯಿಸ್ಬಿಡ್ತೀನಿ. ಹೋಗು ಆಕಾಶ್, ಗೋ. ಓಕೆ ಬಾಯ್. ಅತ್ತಿಗೆ ಎಲ್ಲ ನೋಡಿರ್ತಾರ. ಅವ್ರು ಏನಾದ್ರೂ ಕೇಳಿದ್ರೆ ನಾನು ಏನು ಹೇಳಲಿ? ಈಗಲೇ ಅತ್ತಿಗೆಗೆಲ್ಲ ಹೇಳಬಾರ್ದು. ಇನ್ಯಾವಾಗಾದ್ರೂ ಸರಿಯಾದ ಟೈಮ್ ನೋಡ್ಕೊಂಡು ಹೇಳಬೇಕು. ಸಂಜನಾ, ಅವ್ನು ಯಾರು ಅಂತ ಕೇಳಿದ್ರೆ ನಿನ್ ಮೇಲೆ ನಾನು ಅನುಮಾನ ಪಟ್ಟಾಗತ್ತೆ, ಅವಮಾನಿಸ್ದಂಗಾಗತ್ತೆ. ಅದಕ್ಕೆ ಕೇಳೋಕ್ಕಾಗ್ತಿಲ್ಲ. ನೀನೇ ಹೇಳಿದ್ರೆ ನನ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅತ್ತಿಗೆ, ಅವನು ನನ್ನ ಕ್ಲಾಸ್ಮೇಟ್. ವಿ ಆರ್ ಜಸ್ಟ್ ಫ್ರೆಂಡ್ಸ್.
ಇದೇ ದಾರಿಲಿ ಹೋಗ್ಬೇಕಾದ್ರೆ ಬಂದ್ ನೋಡ್ಕೊಂಡು ಹೋಗೋಣ ಅಂತ ಬಂದ ಅಷ್ಟೇ. ಸರಿ ಸಂಜನಾ, ನೀನ್ ಹೇಳಿದ್ದು ನಿಜನಾ ಸುಳ್ಳ ಅಂತ ನಾನೀಗ ಟೆಸ್ಟ್ ಮಾಡೋದಿಲ್ಲ. ನಾನು ಅನುಮಾನ ಪಡ್ಬೇಕಂತನೂ ಅನ್ಕೊಳಲ್ಲ. ಆದ್ರೆ ಒಂದ್ ಮಾತ್ ಮಾತ್ರ ನಾನು ಹಿಂಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಏನ್ ಮಾಡಿದ್ರೂ ಯೋಚನೆ ಮಾಡಿ ಮಾಡು. ಯಾವ ನಿರ್ಧಾರಕ್ಕಾದ್ರೂ ಸಮಯ ತಗೊಂಡ್ ಹೆಜ್ಜೆ ಇಡು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿನ್ ಕಡೆಯಿಂದ ಯಾವ ತಪ್ಪು ಆಗ್ಬಾರ್ದು. ನೀನ್ ಯಾವ ಥರ ತಪ್ಪು ಹೆಜ್ಜೆನೂ ಇಡಬಾರ್ದು. ಆಯ್ತು ಅತ್ತಿಗೆ.